ರ್ಯಾಪ್ ಸಾಂಗ್ ಅಲ್ಲಿ Yeah. ಎವ್ರಿ ಟೈಮ್ ಯಾವುದೇ ಪರ್ಟಿಕ್ಯುಲರ್ ರ್ಯಾಪ್ ಸಾಂಗ್ ನೀವು ಮಾಡೋ 3 ಫಿಲಮ್ ನಿಮ್ಮ ಡೈರೆಕ್ಷನ್ ಅಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಸಿಟಿ ಬಗ್ಗೆ ಅಥವಾ ಒಂದು ಇನ್ಸಿಡೆಂಟ್ ಒಂದು ಟಾಪಿಕ್ ಇಟ್ಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ. ಸೊ ಬಾಬಾ ಮೂಲಕ ಪರ್ಟಿಕ್ಯುಲರ್ ಆಗಿ ಏನು ಎಕ್ಸ್ಪ್ಲೈನ್ ಮಾಡಕ್ ಹೊರಟಿದ್ರಿ? ಈ ರ್ಯಾಪ್ ಅನ್ನೋದು ಉಟ್ಕೊಂಡಿದ್ದೆ ಯಾವಾಗಲೂ ಪೇಯ್ನ್ ಹೇಳೋದಕ್ಕೆ. ಅದೇ. ಐ ಥಿಂಕ್ ಯು ನೋ ವೆರಿ ವೆಲ್ ಬೆಟರ್ ದೆನ್ ಮೀ ಅನ್ಕೋತೀನಿ. ಅಂದರೆ ಲೈಕ್ ಆ ಪೇಯ್ನ ಹೇಳೋದೇ ಒಂದು ರೆವಲ್ಯೂಷನರಿ ಆಗಿ ತಿರುಗ್ತಾ ಟರ್ನ್ ಆಗ್ತಾ ಬಂತು, ಪೇಯ್ನ ಎಕ್ಸ್ಪ್ರೆಸ್ ಮಾಡೋದು. ನಾನು ಹಂಗೆ ಸಿಟಿಲಿರೋ ಪೇಯ್ನ ಈ ಸಾಂಗ್ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾವಾ ಅದೇ ಇದ್ರ ಜೊತೆ ಈ ಪರ್ಟಿಕ್ಯುಲರ್ ಬಾಬಾಲಿ ವಾಟ್ ಡು ಯು ವಾಂಟ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಸಿಟಿ? ಓವರ್ ಆಲ್ ಸಿನಿಮಾಲೇ ಬಂದು ದಯಮಾಡಿ ಅಲ್ಲಿ ನೋಡಿ ನನಗೆ ಆ ಕನ್ಕ್ಲೂಷನ್ ಬಗ್ಗೆ ಮಾತಾಡೋಣ. ಇವಾಗ ನಾನು ಸಾಂಗ್ ಬಿಡಬೇಕಾಗಿತ್ತು. ಸಾಂಗಲ್ಲಿ ನಿಮಗೆಲ್ಲ ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕಾಗಿತ್ತು ತಿರ್ಗಾ. ಸೊ ಅದನ್ನು ನಾನು ಅದು ಮಾಡ್ತಾ ಬಂದೆ ಒಂದು 2-3 ಡೇಸಿಂದ. ಈಗ ನಾನು ಐ ಥಿಂಕ್ ಅದು ನಿಮ್ಗೆಲ್ಲರಿಗೂ ಈಗ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರ ಅಂದರೆ ಅದ್ರ ಕನ್ಕ್ಲೂಷನ್ ಸಿನಿಮಾಲಿ ಸಿಗುತ್ತೆ ಅಂತ. ಆ್ಯಕ್ಚುಲಿ ರ್ಯಾಪ್ ಇಸ್ ನಥಿಂಗ್ ಬಟ್ ದ ಪೇಯ್ನ್ ಅಲ್ವಾ? ಅದು ಯಾವಾಗಲೂ ಪೇಯ್ನ್ ಹೇಳ್ತೀವಿ ನಾವು, ನಮ್ಮ ಪೇಯ್ನ. ನಾನು ಯಾವಾಗಲೂ ಫ್ರಮ್ ದ ಸಲಗ, ಭೀಮಾ, ಅಂಡ್ ಅಗೇನ್ ದಿಸ್ ಸಿಟಿ ಲೈಟ್ಸ್ ಅಂದಾಗಲೇ ಜಾಸ್ತಿ ಪೇಯ್ನ್ ಹೇಳ್ಬೋದು. ಸಲಗ ಅಂದಾಗ ಇಂಡಿವಿಜುವಲ್ ಆಗಿ ಹೋಗುತ್ತೆ, ಭೀಮಾ ಅಂದಾಗ ಅದು ಸಪ್ರೇಟಾಗಿ ಹೋಗ್ತಿತ್ತು ಡ್ರಗ್ ಬಗ್ಗೆ ಮಾತಾಡಿದಾಗ. ಇದೊಂದು ಬೇರೆ ವಿಷಯ ಹೇಳಕ್ಕೆ ಹೊರಟಿದ್ದೀನಿ, ವಿಚ್ ಇಸ್ ವೆರಿ ಪೇಯ್ನ್ಫುಲ್. ಅಗೇನ್ ಸಂಜೆ ಆದಮೇಲೆ ಈ ಸಿಟಿ ಒಳಗಡೆ ಲೈಟ್ಸ್ ಆನ್ ಆದಮೇಲೆ ಏನೇನಿದೆ ಲೈಫು, ಅದ್ರ ಪೇಯ್ನ್ ಏನಿದೆ, ಅದ್ರ ಹಿಂದೆ ಯಾರಿದ್ದಾರೆ, ಅದು ಮುಂದೆ ಎಲ್ಲವರೆಗೂ ಕರ್ಕೊಂಡು ಹೋಗುತ್ತೆ, ಇದು ಹಿಂಗೆ ಇತ್ತಾ, ಹಿಂಗೆ ಮುಂದುವರಿಯುತ್ತಾ ಕೊನೆವರೆಗೂ, ಇದಕ್ಕೆ ಎಂಡೇ ಇಲ್ವಾ ಅನ್ನೋದೇ ಒಂದು ದಟ್ ಈಸ್ ವಾಟ್ ಬಾವಾ ರ್ಯಾಪ್ ಅದು.